ಪೂಜೆ ಮಾಡ್ತಾ ಇದ್ದಾರೆ. ಪೂಜೆ ಗಂಗಮ್ಮ ಮಾಡ್ತಾನೆ ನೋಡಿ ಹುಡುಗಿಯವ್ರ ಅಣ್ಣ ಬಂದವರೆ ಕರ್ಕೊಬರಕ್ಕೆ. ಅಲ್ಲಿ ಯಾರು ಇಲ್ಲ, ಸೂಕ್ ಆಕ್ಷನ್ ವಿಡಿಯೋಗೆ. ನಾವೆಲ್ಲ ಇವಾಗ ಬಂದು ಇಳ್ದಿದ್ದೀವಿ. ನೋಡಿ ಫುಲ್ ಡ್ಯಾನ್ಸ್ ಮಾಡಿ ಸುಸ್ತಾಗ್ಬಿಟ್ಟೈತೆ, ವಾಯ್ಸು ನೋಡಿ. ಅವ್ರು ಇನ್ನೂ ಬರಬೇಕು ಹುಡುಗನ ಕರ್ಕೊಂಡು ಹೋಗೋಕ್ಕೆ. ಅವ್ರೇನೋ ಪೂಜೆ ಮಾಡ್ತಿದ್ದಾರೆ, ಗಂಗಾ ಪೂಜೆ ಮಾಡ್ತಿದ್ದಾರೆ. ಅದಕ್ಕೋಸ್ಕರ ನಾವು ಇಲ್ಲಿ ಬಂದು ಕೂತ್ಕೋತಾ ಇದ್ದೀವಿ ಜಾಗ ಮಾಡ್ಕೊಂಡು. ನಮಗೆ ನೋಡಿ ದೇವಸ್ಥಾನದಲ್ಲಿ ಜಾಗ ಸಿಕ್ಕಿದೆ. ಒಂದು ನಿಮಿಷ, ಇದು ದೇವ್ರ ವಿಗ್ರಹನೇ ಇಟ್ಟಿಲ್ಲ ಗಾಯ್ಸ್. ಚಾಮುಂಡೇಶ್ವರಿದ್ದು ಇದು ಚಾಮುಂಡೇಶ್ವರಿ ದೇವಸ್ಥಾನ ಅನ್ಕೊಳ್ಳಿ ಅಷ್ಟೇ. ಅಲ್ಲಿ 12 ಜನ ಇದ್ದಾರೆ. ಇದು ಹುಡುಗನ ಫೋನಲ್ಲಿ ಮಾಡ್ತಾ ಇರೋ ವಿಡಿಯೋ ಮಾಡೋಕ್ಕೆ ನನ್ನ ಫೋನಲ್ಲಿ ಸ್ಟೋರೇಜೇ ಇಲ್ಲ. ಎಲ್ಲರೂ ಫೋನ್ ಇಸ್ಕೊಂಡು ವಿಡಿಯೋ ಮಾಡ್ತಾ ಇದ್ದೀನಿ. ಇವಾಗ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ನೋಡಿ ಹುಡುಗನ ಅಕ್ಕ ನೋಡಿ ಹುಡುಗನ ಕರ್ಕೊಂಡು ಹೋಗಕ್ಕೆ ಬರ್ತಾವ್ರೆ. ಅದಕ್ಕೆ ನಾನು ವೀಡಿಯೋಗ್ರಾಫರ್ ಪಕ್ಕದಲ್ಲಿ ನಿಂತೋಗ್ಬಿಟ್ಟಿದ್ದೆ. ಜ್ಯೂಸ್ ಕೊಡ್ತವ್ರೆ ಗಾಯ್ಸ್. ಏನ್ ಜ್ಯೂಸು ಗೊತ್ತಾಗ್ಲಿಲ್ವಾ? ಟೇಸ್ಟ್ ಗೊತ್ತಾಗ್ಲಿಲ್ವಂತೆ ಗಾಯ್ಸ್. ರೆಡಿ ಆಗ್ಬಿಟ್ಟು ಹೊರಟಿದ್ದೀವಿ. ಹೆಂಗೆ ಕಾಣಿಸ್ತೈತೆ ವಿಡಿಯೋ ಅಂತ ಗೊತ್ತಿಲ್ಲ. ರಿಸೆಪ್ಷನ್ ಇರೋದು 7 ಗಂಟೆಗೆ. ನಾವು ರೆಡಿ ಆಗ್ಬಿಟ್ಟು 8:15 ಹೋಗ್ತಾ ಇದ್ವಿ. ನಮಗೆ ರೂಮ್ ಇಲ್ಲ, ಏನಿಲ್ಲ, ಹೆಂಗೆಂಗೋ ಮಾಡಿ ಏನೇನೋ ಮಾಡಿ ಕಷ್ಟಪಟ್ಟು ಒಂದು ಊರಿಂದ ಒಂದು ಊರಿಗೆ ಬಂದು, ಅಂದರೆ ಅಲ್ಲಿಂದ ಸ್ವಲ್ಪ ದೂರ ಬಂದು ಇಲ್ಲಿ ಮಗನೇ ಕಾಣಿಸ್ತಿಲ್ಲ. ಫೋಟೋ ಹೊಡಿಬೇಕಂತ ಬಾಲ್ ತಗೊಳ್ಳೋ ಜಡ ಇಲ್ಲಿ ತಿರುಗು. ಜಡ ಹೆಂಗೆ ಕಾಣಿಸ್ತೈತೆ ನೋಡೋದ. ವಾವ್, ತಿರುಗು ಜಡ ಚೆನ್ನಾಗಿ ಕಾಣಿಸ್ತೈತೆ. ಒಬ್ರೊಬ್ರಿಗೆ ಜಡ ಹಾಕೊಂಡಿರೋದು ನಮ್ಮಮ್ಮ. ಚೆನ್ನಾಗಿ ಕಾಣಿಸ್ತೈತಲ್ವ. ಇವ್ರದ್ದೆಲ್ಲ ಫೋಟೋಶೂಟ್ ನಡೀತಾ ಇದೆ ಗಾಯ್ಸ್. ಫೋಟೋಶೂಟ್ ಅಯ್ಯೋ ಬಾತ್ರೂಮ್ ಕಾಣಿಸ್ತೈತೆ. ಹಲೋ ಗೈಸ್, ಇದು ಬೆಳಗ್ಗೆ ವೀಡಿಯೋ ಮಾಡ್ತಾ ಇರೋದು. ರಾತ್ರಿ ಇನ್ನೂ ಕರೆಕ್ಟಾಗಿ ವ್ಲಾಗ್ ಮಾಡಿಲ್ಲ. ಯಾಕೆ ಅಂತ ಅಂದರೆ ನಮ್ಮ ಪರಿಸ್ಥಿತಿ ಕೇಳಬೇಡಿ, ಹೇಳೋಕ್ಕಾಗಲ್ಲ. ಸೊ ಇವಾಗ ಬೆಳಗ್ಗೆ ನೋಡಿ ಹಿಂಗಿದ್ದೀವಿ, ಈ ಥರ ರೆಡಿಯಾಗಿದ್ದೀವಿ ಅಷ್ಟೇ. ಸೊ ಇವಾಗ ನಾವು ಅಲ್ಲಿ ಪೂಜೆ ಎಲ್ಲ ನಡೀತಾ ಇದೆ. ದೇವ್ರು ತಗೊಂಡು ಬರೋದು, ಮದುವೆದು ಎಲ್ಲ ನಡೀತಾ ಇದೆ. ಸೊ ಇವಾಗ ಅಲ್ಲಿಗೆ ಹೋಗ್ತಾಯಿದ್ದೀವಿ ರೆಡಿಯಾಗಿ. ಆಗಲೇ ಎಲ್ಲರೂ ಹೋಗಾಯಿತು, ನಾವು ಇವಾಗ ಹೋಗ್ತಾಯಿದ್ದೀವಿ. ನಿದ್ದೆ ಸರಿಯಾಗಿಲ್ಲ, ತಲೆನೋವು ಬೇರೆ. ಎಷ್ಟು ಲಾಗ್ ಮಾಡ್ತೀನಿ ಏನೋ ಗೊತ್ತಿಲ್ಲ. ನಾನು ಸುಮಾರಾಗಿ ಮಾಡ್ತೀನಿ ಅಷ್ಟೇ. ಹೇಳಬೇಕು ನೋಡಿ, ನಮ್ಮ ಅಣ್ಣ ಅಪರೂಪಕ್ಕೆ ಬಂದಿದ್ದಾರೆ. ಇರೋರಕ್ಕ. ನಾವು ಹೋಯ್ತೀವಿ ಇವಾಗ ದೇವಸ್ಥಾನಕ್ಕೆ. ಇವರು ಬಂದು ಆಟೋ ಡ್ರೈವರ್. ನೋಡಿ
ಮಾಂಗಲ್ಯನೇ ಬರ್ಸ್ತಾ ಇಲ್ಲ ಅವರು. ಗಟ್ಟಿ ಮೇಳ ಬರ್ಸಿ. ಗಟ್ಟಿ ಮೇಳನೇ ಬರ್ಸ್ತಾ ಇಲ್ಲ. ಸೈಡಿ ಬರಪ್ಪ, ಹಿಂದೆ ಹೋಗು, ಅಲ್ಲಿ ವೈರ್ ತುಳಿಬೇಡ, ಹಿಂದೆ ಬಾ. ಹಂಗೆ ತಲೆ ಬಗ್ಗಿಸ್ಕೊಂಡಿರೋದನ್ನು ತಲೆ ಎತ್ಬೇಡ. ನಾನು 7th ಸ್ಟ್ಯಾಂಡರ್ಡ್ ತಗೊಂಡಿದ್ದು ಕುಚ್ಚು, ಅದಾದ್ಮೇಲೆ ಇವಾಗ ಹಾಕೊಂಡಿದ್ದೀನಿ. ಹೆಂಗೆ ಕಾಣಿಸ್ತಿದ್ದೀನಿ ನಾಗವಲ್ಲಿ ಥರ ಚೇಂಜ್ ನೋಡಿ. ಇವಾಗ ಸಂಗೀತನ ಫೋನಿಂದ ನಮ್ಮ ಅಣ್ಣನ ಫೋನಿಗೆ ಮತ್ತೆ ಶಿಫ್ಟ್ ಆಗಿದ್ದೀನಿ ವ್ಲಾಗ್ ಮಾಡೋಕ್ಕೆ. ನೋಡಿ ಇದರಲ್ಲೇ ಚೆನ್ನಾಗಿ ಕಾಣಿಸ್ತಿದೆ ಕ್ಲಾರಿಟಿಯಿಂದ. ಫುಲ್ಲು ಡೆಕೋರೇಷನ್.